ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನುರಾವ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಈ ವರ್ಷ ಯಾರೆಲ್ಲ ಏನೆಲ್ಲ ರೆಸೊಲ್ಯೂಷನ್ಸ್ ಇಟ್ಕೊಂಡು ಸ್ಟಾರ್ಟ್ ಮಾಡ್ತಿದ್ದೀರಾ ಅವ್ರಿಗೆಲ್ಲ ಅವ್ರ ಡೆಸ್ಟಿನೇಷನ್ ರೀಚ್ ಮಾಡೋ ಥರ ಆ ದೇವ್ರ ಆಶೀರ್ವಾದ ಮಾಡಲಿ. ಇವತ್ತಿನ ನನ್ನ ಡೈಲಿ ವ್ಲಾಗ್ ಹೇಗಿರುತ್ತೆ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಬೇಗ ಎದ್ದು ಪೂಜೆ ಎಲ್ಲ ಮುಗೀತು. ಟೈಮ್ ಬಂದು 7 ಆಗಿದೆ. ಸೊ ನಾವೆಲ್ಲ ಹೋಗ್ತಿರೋದು ಒಂದು ಪ್ಲೇಸ್ ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇನ್ನು ಕಂಪ್ಲೀಟಾಗಿ ನನ್ನೆಲ್ಲ ರೆಡಿ ಆಯಿತು. ಸೊ ಬೇಗ ರೆಡಿಯಾಗಿ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ಯಾರೆಲ್ಲ ಹೋಗ್ತಾಯಿದ್ದೀವಿ, ಯಾವ ಪ್ಲೇಸ್ ಹೋಗ್ತಾಯಿದ್ದೀವಿ ಅಂತ ಈ ವಿಡಿಯೋದಲ್ಲಿ ನೋಡಿ. ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲಿ ಸೋಹನ್? ಎಲ್ಲಿ? ಬಾಯ್ ಬಾಯ್ ಮಾಡಿ. ಬಾಯ್ 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 ಬಾಯ್. ಈಗ ಬೆಳಗ್ಗೆ ಆಯ್ತಾ ಕೃಷಾನ್ ಅವರಿಗೆ? ಗುಡ್ ಮಾರ್ನಿಂಗ್, ಹ್ಯಾಪಿ ನ್ಯೂ ಇಯರ್. ಸೋಹನ್ ಎಲ್ಲಿ? ಎಲ್ಲಿ ಕೃಷಾನ್? ಸೋಹನ್ ಎಲ್ಲಿ? ಈಗ ಬೇಗ ಬೇಗ ರೆಡಿ ಆಗಬೇಕು ಇಬ್ರು, ಆಯ್ತಾ? ಆಯ್ತಾ? ಬೇಗ ರೆಡಿ ಆಗ್ತೀರಾ? ಬೇಗ ರೆಡಿ ಆಗ್ತೀರಾ? ಎಲ್ಲಿಗೆ ಹೋಗೋಣ? ಚಾಮುಂಡಮ್ಮ. ಯಾವುದು? ಚಾಮುಂಡಿ ಬೆಟ್ಟಕ್ಕೆ? ಮೈಸೂರಿಗೆ? ಮೈಸೂರಿಗೆ? ಎಲ್ಲಿಗೆ? ಮೈಸೂರಿಗ? ಕ್ರಿಶಿಗೆ ಗೊತ್ತಿಲ್ಲ ಯಾವ ಪ್ಲೇಸ್ ಅಂತ. ಅಲ್ಲಿವರೆಗೂ ಸರ್ಪ್ರೈಸ್ ಆಗಿರೋಣ ಕೃಷನ್ ಅವರಿಗೆ, ಅಲ್ವಾ? ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ ಕೃಷನ್ ಗೊತ್ತಿಲ್ಲ. ಬೇಗ ಬೇಗ ಹೋಗಬೇಕು, ಹೌದಾ? ಹೌದಾ? ಬಾಯ್ ಬಾಯ್. ಎಲ್ಲಿದ್ದರು? ಯಾರು? ಮುಂದೆ ಕಡೆ ಅವರು. ಇನ್ನು ಎಲ್ಲ ರೆಡಿಯಾಗಿ ಮನೆ ಬಿಡೋಷ್ಟರಲ್ಲಿ ಒಂದು 8:30 ಆಗೈತೆ ಅಂತಲೇ ಹೇಳ್ಬೋದು. ಇನ್ನು ನಾವು ಹೋಗ್ತಿರೋ ಯಾವ ಪ್ಲೇಸ್ ಅಂತ ಹೇಳಿದೆ, ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಿರೋದು. ಇನ್ನು ನಮಗೆ ಕಮ್ಮಿ ಡಿಸ್ಟೆನ್ಸ್ ಇರೋದ್ರಿಂದ ಬೇಗನೆ ಬಂದು ರೀಚ್ ಆದ್ವಿ ಅಂತಲೇ ಹೇಳ್ಬೋದು. ಇನ್ನು ಕಾರ್ ಪಾರ್ಕ್ ಮಾಡಿ ದೇವಸ್ಥಾನದ ಒಳಗಡೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ಇನ್ನು ದೇವಸ್ಥಾನ ಎಂಟರ್ ಆದ ತಕ್ಷಣ ಸಿಗೋದೆ ಸಿದ್ಧಿವಿನಾಯಕ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವ್ರ ಪೂಜೆ ಮುಗಿಸ್ಕೊಂಡು ಇನ್ನು ಅಲ್ಲೇ ಮುಂದೆನೂ ಹೋಗ್ಬೇಕಾದ್ರೆ ಒಂದು ಶಿವನ ದೇವಸ್ಥಾನ ಈ ಥರ ಎಲ್ಲ ಇತ್ತು. ಇನ್ನು ಅಲ್ಲಿ ಮುಗಿಸ್ಕೊಂಡು ಒಳಗಡೆ ಎಂಟರ್ ಆಗ್ತಿರುವಾಗ ಸ್ವಲ್ಪ ಜನ ರಶ್ ಇತ್ತು ಅಂತ ಹೇಳ್ಬೋದು. ಇನ್ನು ನ್ಯೂ ಇಯರ್ ಸ್ಪೆಷಲ್ ಅಂತನ ಇಲ್ಲ, ಯಾವಾಗಲೂ ರಶ್ ಅಂತ ಹೇಳ್ತಾರೆ ಇಲ್ಲಿ. ಇನ್ನು ನಾವು ಮುಂದೆ ಹೋಗ್ತಿದ್ರೆ ನಮ್ಮ ಹಿಂದೆ ತುಂಬ ಜನ ಬರ್ತಾಯಿದ್ರು. ನಾವು ಅಲ್ಲದೆ ಇನ್ನು ಎಷ್ಟೊಂದು ಜನ ಬಂದು ಕ್ಯೂರಲ್ಲಿ ನಿಂತ್ಕೊಂಡು ಬರ್ತಾಯಿದ್ರು. ಇನ್ನು ಒಳಗಡೆ ಯಾವುದೇ ಥರ ಫೋನ್ ಅಲ್ಲೂ ಇರಲಿಲ್ಲ. ದೇವ್ರ ದರ್ಶನ ಮುಗಿಸ್ಕೊಂಡು ಬರಬೇಕಾದ್ರೆ ಹಾಗೆ ಎಲ್ಲ ಕಾಯಿನ ಅಂಟಿಸ್ತಾಯಿದ್ರು. ಇನ್ನು ನಾನು ಹಂಸನ ಅಂತ ಹೋಗಿ ಅಲ್ಲಿ ಕಾಯಿನ ತೊಗೊಂಡು ಹಂಚ್ತಾ ಇದ್ದೆ. ಬಟ್ ಅಲ್ಲಿ ಏನಂತ ಹೇಳಿದ್ರೆ ಅಲ್ಲಿ ಹಂಚ್ಬಾರ್ದಂತ ಹೇಳಿ ಏನು ಎಣ್ಣೆನೆಲ್ಲ ಹಾಕಿ ಇದು ಮಾಡಿಬಿಟ್ಟಿದ್ದಾರಂತೆ. ಅಲ್ಲಿ ಜನ ಹೇಳ್ತಾಯಿದ್ರು, ಯಾರು ಹಂಚ್ತಾಯಿದ್ರು ಕೂಡ ಹಂಚ್ತಾನೆ ಇರಲಿಲ್ಲ. ಇನ್ನು ದೇವಸ್ಥಾನ ಮುಗಿಸ್ಕೊಂಡು ದರ್ಶನ ಇನ್ನು ಮೇಲುಗಡೆ ಚಾಮುಂಡಿ
ವಿಗ್ರಹ ನೋಡೋಕ್ಕೆ ಅಂತ ಹೋಗ್ತಾ ಇದ್ವಿ. ನಾವು ಸ್ಟಾರ್ಟಿಂಗ್ ಟೈಮ್ ಬಂದಾಗ ಇಷ್ಟೊಂದೆಲ್ಲ ರಶ್ ಇರಲಿಲ್ಲ. ಹಾಗೆ ಇಷ್ಟೊಂದು ಏನೂ ಡೆವಲಪ್ಮೆಂಟ್ ಮಾಡಿರಲಿಲ್ಲ ಇಲ್ಲೆಲ್ಲ. ಈಗಂತೂ ತುಂಬ ಡೆವಲಪ್ಮೆಂಟ್ ಮಾಡಿದ್ದಾರೆ. ಇಲ್ಲಿ ಕಾಯಿ ಕಟ್ಟೋದಂತೆ, ಅಲ್ಲಿ ವಿಗ್ರಹ ಮುಂದೆ ದೇವರು ಹೋಗಿ ಅಲ್ಲಿ ಏನಾದರೂ ಸಂಕಲ್ಪ ಮಾಡಿಕೊಂಡು ಕಾಯಿನ ಇಲ್ಲಿ ಬಂದು ಬಸವನ ಗುಡಿ ಹತ್ರ ಕಟ್ಟಿದ್ರೆ ಅವ್ರ ಇಷ್ಟಗಳೆಲ್ಲ ನೆರವೇರುತ್ತೆ ಅಂತ ಹೇಳ್ತಾರೆ. ಇನ್ನು ಅಲ್ಲಿ ಬಸವಪ್ಪ ಅಂಥದ್ದು ನಿಜವಾದ ಬಸವಪ್ಪ ಅಲ್ಲ, ಅದು ಸ್ಟ್ಯಾಚ್ಯೂ ಮಾಡಿ ಅಲ್ಲಿ ನಿಲ್ಲಿಸಿರೋದು. ಇನ್ನೆಲ್ಲ ಎಷ್ಟೊಂದು ಜನಗಳೆಲ್ಲ ಇಲ್ಲಿ ಹರಕೆ ಹೊತ್ತು ಕಾಯಿ ಕಟ್ಟಿರೋದು ನೀವು ನೋಡ್ತಿರ್ಬೋದು. ರಾಶಿನೇ ಹಾಕಿದ್ದಾರೆ. ಎಲ್ಲರ ಒಂದು ನಂಬಿಕೆ, ಆಶೀರ್ವಾದ ದೇವ್ರದ್ದೇನೋ ಒಂದು ಕೃಪೆಯಿಂದ ನೆರವೇರುತ್ತೆ ಅಂತ ಹೇಳಿ. ಇನ್ನು ನಾವಿದೆಲ್ಲ ಮುಗಿಸ್ಕೊಂಡು ಹಾಗೆಯೇ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ. ಇಲ್ಲಿ ನಾವು ನೋಡಿದಾಗ ಮುಂಚೆ ಈ ಥರ ಏನೂ ಇರಲಿಲ್ಲ, ಜಸ್ಟ್ ಬರೀ ಚಾಮುಂಡೇಶ್ವರಿ ದೇವ್ರ ವಿಗ್ರಹ ಅಷ್ಟೇ ಇದ್ದಿದ್ದು. ಈಗ ಒಳಗಡೆ ಎಲ್ಲ ಮ್ಯೂಸಿಯಮ್ ಎಲ್ಲ ಇದೆ. ಒಳಗಡೆ 50 ರೂಪೀಸ್ ಟಿಕೆಟ್ ತೊಗೊಂಡೋಗಿ ಒಳಗಡೆ ಎಲ್ಲ ನೋಡ್ಕೊಂಡು ಬರ್ಬೋದು. ಅಲ್ಲೂ ಕೂಡ ದೇವಿದು ಪೂಜೆ ಮಾಡೋಕ್ಕೆ ಇಟ್ಟಿದ್ದಾರೆ. ಇಲ್ಲಿ ನೋಡಿ, ಸೋಹಾನ್ ಇನ್ನು ನಾವು ಸ್ವಲ್ಪ ಹೊತ್ತು ದೇವಸ್ಥಾನ ಮುಂದೆ ಕೂತಿದ್ದು ಪ್ರಸಾದ ತೊಗೊಳ್ಳೋಣ ಅಂತ ಪ್ರಸಾದ ಹಾಲಿಗೆ ಬಂದ್ವಿ. ಇನ್ನು ನಮಗೆ ದೇವ್ರ ಪ್ರಸಾದ ಕೂಡ ಸಿಕ್ತು. ಅದು ಕೂಡ ತೆಗೊಂಡಾದಮೇಲೆ ಲಾಸ್ಟಲ್ಲಿ ಒಂದು ಫೋಟೋ ತೊಗೊಳ್ಳೋಣ ಅಂತೇಳಿ ಫ್ಯಾಮಿಲಿ ಫೋಟೋ ತೊಗೊತಾ ಇದ್ವಿ. ಫೋಟೋ ತೆಗೆಸ್ಕೊಂಡು ಅಲ್ಲಿಂದ ಮನೆಗೆ ಹೊರಟ್ವಿ. ಇನ್ನು ಬೇಗನೆ ಪೂಜೆ ಮುಗಿಸ್ಕೊಂಡು ಬಂದಾಯಿತು. ಒಂದು 11:30 ಅಷ್ಟೊತ್ತಿಗೆ ಮನೇಲಿ ರೀಚ್ ಆದ್ವಿ ಅಂತಲೇ ಹೇಳ್ಬೋದು. ಈಗ ಮನೇಲಿ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ. ಕೇಕ್ ಕಟ್ಟಿಂಗ್ ಅಲ್ವಾ, ಆ್ಯಸ್ ಯೂಶುವಲ್ ಎಲ್ಲ ನ್ಯೂ ಇಯರಿಗೆ ಮಾಡೋದು ಕೇಕ್ ಕಟ್. ಈಗ ನಾವು ಅದೇ ಥರ ಕೇಕ್ ತೊಗೊಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಹಾಗೆಯೇ ಮನೇಲಿ ಸಿಂಪಲಾಗಿ ಒಂದು ಕೇಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ ರೆಸಿಪಿನೂ ಕೂಡ ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ, ಮಿಸ್ ಮಾಡಿದೆ ನೋಡಿ. ಇನ್ನು ನ್ಯೂ ಇಯರ್ ಸ್ಪೆಷಲಿಗೆ ಕೇಕ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಏನು ಜಾಸ್ತಿ ಏನು ಸ್ಪೆಷಲ್ ಮಾಡ್ತಿಲ್ಲ. ರೈಸ್ ಸಾಂಬಾರ್ ಜೊತೆ ಸ್ವಲ್ಪ ಖೀರ್ ಮಾಡ್ಕೊಳ್ಳೋಣ, ಹಾಗೆ ಹೋಮ್ ಮೇಡ್ ಕೇಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟು ಖೀರ್ಗೆ ಏನೇನೆಲ್ಲ ಬೇಕಾಗತ್ತೆ ಇಂಗ್ರೀಡಿಯೆಂಟ್ ಅಂತ ನೋಡ್ಕೊಂಬರೋಣ. 1/2 ಲೀಟರ್ ಹಾಲು ತೊಗೊಂಡು ಇಟ್ಕೊಂಡಿದ್ದೀನಿ. ಮತ್ತು ಡ್ರೈ ಫ್ರೂಟ್ಸು, ಗೋಡಂಬಿ, ಬಾದಾಮಿ, ಪಿಸ್ತಾ, ದ್ರಾಕ್ಷಿ ಏನಿರುತ್ತೆ ಮನೇಲಿ ಅದನ್ನು ಯೂಸ್ ಮಾಡ್ಕೊಬೋದು. ಸ್ವಲ್ಪ ಏಲಕ್ಕಿ ಪೌಡರ್ ಮಾಡಿ ಇಟ್ಕೊಂಡಿದ್ದೆ. ಇನ್ನೂ ಒಂದು 5-6 ದಳ ಕೇಸರಿ ಹಾಕಿ ಹಾಲಲ್ಲಿ ಹುನಿ ಹಾಕಿದ್ದೆ. ಮತ್ತು ಒಂದು 4-5 ಟೇಬಲ್ ಸ್ಪೂನು ತುಪ್ಪ, ಸ್ವಲ್ಪ ಶಾವಿಗೆ ತೊಗೊಂಡಿದ್ದೆ. ಒಂದು 2 ಕ್ಯಾರೆಟ್ನ ತೊಗೊಂಡು ತುರ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಐಟಮ್ಸ್ ಎಲ್ಲ ಆಯ್ತಲ್ವ, ನೆಕ್ಸ್ಟು ಹೇಗೆ ಮಾಡೋದು ಅಂತ ರೆಸಿಪಿ ನೋಡ್ಕೊಂಬರೋಣ. ಒಂದು ಸ್ಟವ್ ಮೇಲೆ ಒಂದು ಪ್ಯಾನಲ್ಲಿ ಇಟ್ಟು ಅದು ಸ್ವಲ್ಪ ಬಿಸಿ ಮಾಡ್ಕೊಂಡಾದ್ಮೇಲೆ 2 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ತುಪ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಪ್ಪ ನೀಟಾಗಿ ಕರಗಿದ್ಮೇಲೆ ಅದರೊಳಗಡೆಗೆ ನಾನು ಫಸ್ಟು ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕ್ಕೊಂಡು ಕರ್ಕೊಳ್ಳೋಣ ಅಂತ ಹಾಕ್ತಾಯಿದ್ದೀನಿ. ಸ್ವಲ್ಪ ಅದು ಜಾಸ್ತಿ ಪ್ರಮಾಣವಾಗಿ ಬೇಯಬೇಕಾಗತ್ತಲ್ವ, ಹಾಗಾಗಿ ಅದನ್ನು ನೀಟಾಗಿ ಕರ್ಕೊಳ್ಳೋಣ ಅಂತ ಫಸ್ಟ್ ಅದನ್ನು ಕರೆದಿಟ್ಕೊಂಡು ಸಪ್ರೇಟಾಗಿ ಅದನ್ನು ಎತ್ತಿಟ್ಕೊತೀನಿ. ಇನ್ನು ಡ್ರೈ ಫ್ರೂಟ್ಸ್ ಏನು ಬಾದಾಮಿ ಮತ್ತು ಪಿಸ್ತಾನ ಕಟ್ ಮಾಡಿ ಇಟ್ಕೊಂಡಿರೋದ್ರಿಂದ ಅದು ಸ್ವಲ್ಪ ಏನು ಫ್ರೈ ಆದರೆ ಸಾಕು. ಹಾಗಾಗಿ ಅದೆರಡು ಸಪ್ರೇಟ್ ನಾನು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಅಂದರೆ ಒಂದು 10 ಸೆಕೆಂಡ್ಸು 20 ಸೆಕೆಂಡ್ಸು ಅದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಅದನ್ನು ಕೂಡ ನಾನು ಸೈಡಲ್ಲಿ ಎತ್ತಿಟ್ಕೊತೀನಿ. ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಕೂಡ ಆ್ಯಡ್ ಮಾಡ್ಕೊಬೋದು, ಆವಾಗಲೂ ಒಳ್ಳೆ ಟೇಸ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಖೀರು ನಾನು ಕರ್ಕೊಂಡು ಹಾಕ್ಕೊಳ್ಳೋಣ, ಸ್ವಲ್ಪ ಚೆನ್ನಾಗಿ ಸಿಗುತ್ತೆ ಬಾಯಿಗೆಲ್ಲ ತಿನ್ನುವಾಗ ಅಂತ ಹೇಳಿ ಹಂಗೆ ಕರ್ಕೊಂಡು ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಆದಮೇಲೆ ನೆಕ್ಸ್ಟ್ ನಾನು ಇದನ್ನೆಲ್ಲ ಸಪ್ರೇಟ್ ಎತ್ತಿಟ್ಕೊಂಡಾದ್ಮೇಲೆ ಅದಕ್ಕೆ 2 ಸ್ಪೂನ್ 1.5 or 2 ಸ್ಪೂನ್ ಆಗುವಷ್ಟು ತುಪ್ಪ ಮತ್ತು ಆ್ಯಡ್ ಮಾಡಿಕೊಂಡು ಕ್ಯಾರೆಟ್ನ ಫ್ರೈ ಮಾಡ್ಕೊತೀನಿ. ಇದು ಆ್ಯಕ್ಚುಲಿ ಕ್ಯಾರೆಟ್ ಹಾಕಿ ಖೀರ್ ಮಾಡ್ತಿರೋದು. ಶಾವಿಗೆ ಜೊತೆ ಸ್ವಲ್ಪ ಕ್ಯಾರೆಟ್ ಹಾಕ್ಕೊಂಡು ಖೀರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಇನ್ನು ತುಪ್ಪದಲ್ಲಿ ಕ್ಯಾರೆಟ್ ಸ್ವಲ್ಪ ಏನೋ ಹಸಿ ಸ್ಮೆಲ್ಲೆಲ್ಲ ಹೋಗುವಷ್ಟು ಹುರ್ಕೊಬೇಕು. ಅದು ಗೊತ್ತಾಗುತ್ತೆ, ಕಲರ್ ಚೇಂಜ್ ಆಗುತ್ತೆ. ಕಲರ್ ಚೇಂಜ್ ಆದ ತಕ್ಷಣ ಅದನ್ನು ಜಾಸ್ತಿ ಡೀಪಾಗಿ ಫ್ರೈ ಮಾಡ್ಬೋದು. ಕಲರ್ ಚೇಂಜ್ ಆಗುವಷ್ಟು ಫ್ರೈ ಮಾಡಿಕೊಂಡು ಸೈಡಲ್ಲಿ ನೆಕ್ಸ್ಟ್ ಅದನ್ನು ಅದೇ ಇದಕ್ಕೆ ಎತ್ತಿಟ್ಕೊತಾ ಇದ್ದೀನಿ. ಶಾವಿಗೆ ಜೊತೆ
ಏನು ಕ್ಯಾರೆಟ್ನ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಕೇರು. ಇದೇ ಅಲ್ಲ ಯಾವುದ್ರಲ್ಲಾದರೂ ಅಷ್ಟೇ ಸಬ್ಬಕ್ಕಿನ ಮಿಕ್ಸ್ ಮಾಡ್ಕೊಬೋದು, ಕ್ಯಾರೆಟ್ ಮಿಕ್ಸ್ ಮಾಡ್ಕೊಬೋದು, ಈ ಥರ ಏನೋ ಫ್ರೂಟ್ಸ್ ಹಾಕ್ಕೊಬೋದು, ಏನೇ ಆದರೂ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ಹೇಳಿ ನಾನು ಈ ಥರ ಹಾಕ್ಕೊತಾ ಇರ್ತೀನಿ. ಇನ್ನು ಶಾವ್ಗೆ ನಾನಿದು ಒಂದು ವಿಡಿಯೋ ಕ್ಲಿಪ್ ಮಿಸ್ ಆಗಿರೋದ್ರಿಂದ ತುಪ್ಪದ ಜೊತೆ ಸ್ವಲ್ಪ ಶಾವ್ಗೆನ ಲೈಟಾಗಿ ಫ್ರೈ ಮಾಡ್ಕೊಬೇಕು. ಅದು ನೀಟಾಗಿ ಫ್ರೈ ಆದ ತಕ್ಷಣ ತುಪ್ಪದಲ್ಲಿ ನಾನು ತೊಗೊಂಡಿದ್ನಲ್ಲ ಒಂದು 1/2 ಲೀಟರಷ್ಟು ಹಾಲು, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಇದಕ್ಕೆ ನೀರೇನು ಮಿಕ್ಸ್ ಮಾಡೋಕ್ಕೋಗಲ್ಲ, ಗಟ್ಟಿ ಹಾಲನ್ನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಂದರೆ ಹಾಕ್ಕೊಬೋದು, ಬಟ್ ನೀಟಾಗಿ ಅದು ಫುಲ್ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ಕಡಿಮೆ ಪ್ರಮಾಣ ಮಾಡ್ತಿರೋದ್ರಿಂದ ಪೂರ್ತಿ ಹಾಕ್ಕೊತಾ ಇದ್ದೀನಿ. ಇನ್ನು ಅದೆಲ್ಲ ಹಾಕ್ಕೊಂಡು ನೀಟಾಗಿ ಹಾಲೆಲ್ಲ ಏನು ಉಕ್ಕಿ ಬರುವಾಗ ಇನ್ನು ಕ್ಯಾರೆಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಶಾವಿಗೆನೂ ಕೂಡ ನೀಟಾಗಿ ಹರಳಿರುತ್ತೆ, ಬೆಂದಿರುತ್ತೆ ಹಾಲಲ್ಲಿ. ಆ ಪ್ರಮಾಣ ನೋಡಿಕೊಂಡು ನಾನು ಕ್ಯಾರೆಟ್ನ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಜಾಸ್ತಿ ಟೈಮ್ ಬೇಕಾಗಲ್ಲ ಮಾಡೋಕ್ಕೆ, ತುಂಬ ಅಂದರೆ ಬೇಗನೆ ಆಗಿಬಿಡುತ್ತೆ. ಅದ್ರ ಜೊತೆ ಸ್ವಲ್ಪ ಕ್ಯಾರೆಟು ಕೂಡ ಬೇಯಂದರೆ ಸಾಕು. ಇನ್ನು ಆಲ್ರೆಡಿ ಫ್ರೈ ಮಾಡ್ಕೊಂಡಿರ್ತೀವಲ್ಲ, ಇದು ಅಷ್ಟೇ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಬೇಯೋಕ್ಕೆ. ಕ್ಯಾರೆಟ್ ಸ್ವಲ್ಪ ಟೈಮ್ ಬೆಂದಾದಮೇಲೆ ನಾನು 1 ಕಪ್ ಆಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಲ್ಲ, ಈಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇನ್ನು ನಾನು ಪೂರ್ತಿ 1 ಕಪ್ಪು ಕೂಡ ಹಾಕ್ತೀನಿ. ಸ್ವೀಟ್ ನಿಮಗೆ ಜಾಸ್ತಿ ಬೇಕಂತಂದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಬೋದು. ನನಗಿದು ಓಕೆ, ನಾವು ತಿನ್ನೋ ಟೇಸ್ಟಿಗೆ ಓಕೆ ಅಂತ ಅನಿಸ್ತು, ಬಟ್ ಚೆನ್ನಾಗೇ ಇತ್ತು. ಸ್ವೀಟೆಲ್ಲ ಒಳ್ಳೆ ಈಕ್ವಲಾಗಿ ಬಂದಿತ್ತು. ಇನ್ನು ನೆಕ್ಸ್ಟು ಅದು ಸ್ವಲ್ಪ ಸಕ್ಕರೆ ಎಲ್ಲ ಕರಗಿ ಒಂದು ಕುದಿ ಆದಮೇಲೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾವು ಎಷ್ಟು ಡ್ರೈ ಫ್ರೂಟ್ಸ್ನ ಯೂಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ತಿನ್ಬೇಕಾದ್ರೆ ಬಾಯಲ್ಲಿ ಒಳ್ಳೆ ಏನು ತಿನ್ನುವಾಗ ಸಿಗ್ತಾ ಇದ್ದರೆ ಅದೊಂಥರ ಚೆನ್ನಾಗಿರುತ್ತೆ ಟೇಸ್ಟ್ ಅಂತಲೇ ಹೇಳ್ಬೋದು. ಇನ್ನು ಕೇಸರಿ ಹಾಲು ನೆನೆಸಿರೋದನ್ನು ಹಾಕ್ಕೊಂಡು, ಮತ್ತು ಅದು ಏಲಕ್ಕಿ ಪೌಡರ್ ಇಟ್ಕೊಂಡಿದ್ದೆ ಅಲ್ವಾ, ಪೌಡರ್ ಮಾಡಿ ಅದನ್ನು ಕೂಡ ಒಳಗಡೆ ಹಾಕಿ ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡಾದಮೇಲೆ ಲಾಸ್ಟಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಇನ್ನು ಇದು ಪ್ಲ್ಯಾನೇ ಇರಲಿಲ್ಲ. ಅಮ್ಮ ನೀನು ಖೀರ್ ಮಾಡ್ತಿದ್ದೆ ಅಂತ ಹೇಳಿ ವಡೆಗೆ ನೆನೆಸೋಣ ಅಂತ ಹೇಳಿ ವಡೆಗೆ ನೆನೆಸಿಟ್ಟಿದ್ರು. ಅದನ್ನು ಕೂಡ ರುಬ್ಕೊಂಡು ಈರುಳ್ಳಿ ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಇನ್ನು ಅದನ್ನು ಕರ್ಕೊಡೋಣ ಅಂತ ಹೇಳಿ ವಡೆನೂ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಒಳ್ಳೆ ಹಬ್ಬದ ಊಟ ಆಯಿತು ಅಂತಲೇ ಹೇಳ್ಬೋದು. ಇದು ವಡೆ ಎಲ್ಲ ನೀಟಾಗಿ ಕರ್ಕೊಂಡು ಆದಮೇಲೆ ಅದನ್ನು ಕೂಡ ಸರ್ವ್ ಮಾಡ್ಕೊಳ್ಳೋಣ ಅಂತ ಎಲ್ಲರಿಗೂ ಸರ್ವ್ ಮಾಡ್ತಾಯಿದ್ದೀನಿ. ಖೀರಂತೂ ಟೇಸ್ಟ್ ಅಂತೂ ಎಲ್ಲರೂ ಅದ್ಭುತವಾಗಿ ಫೀಡ್ಬ್ಯಾಕ್ ಹೇಳ್ತಾಯಿದ್ರು, ತುಂಬ ಚೆನ್ನಾಗಿ ಬಂದಿದೆ ಅಂಥೇಳಿ. ನೀವು ಕೂಡ ಮನೇಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಹೋಗಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ನ್ಯೂ ಇಯರ್ ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ಹೇಳಿ ಆ ಕೇಕ್ ಕಟ್ ಮಾಡಿರೋ ವೀಡಿಯೋನೂ ಕೂಡ ಇದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಫೈನಲಿ ಕೇಕ್ ಕಟ್ಟಿಂಗ್ ಟೈಮ್. ಲೋಚು ಅಲ್ವಾ? ಯಾರು ಮಾಡೋದು ಕೇಕು? ಯಾರು ಮಾಡೋದು ಕೇಕು? ನಾವೆಲ್ಲ. ಸೋಹನ್ ಕೇಕ್ ಇಲ್ಲಿ. ಕೇಕ್ ಯಾವ್ದು ಬೇಕಾ? ಅಲ್ಲ ದಕ್ಕೆ ಇಟ್ಕೊಂಡೋಳ. ಅದು ಯಾರು ಮಾಡಿರೋದು ಕೇಕು? ಹಾಂ, ಸೂಪರ್. ಹ್ಯಾಪಿ ನ್ಯೂ ಇಯರ್. ಎಲ್ಲ ಇಟ್ಕೊಳ್ಳಿ. ಕ್ಲಾಪ್ ಕ್ಲಾಪ್. ಹ್ಯಾಪಿ ನ್ಯೂ ಇಯರ್ 2025. ಇನ್ನು ಮನೇಲಿ ಕೇಕ್ ಕಟ್ ಮಾಡೋಣ ಅಂತೇಳಿ ಕಟ್ ಮಾಡ್ಕೊತಾ ಇದ್ರು. ಹಾಗೆ ನಾನು ಹೋಮ್ ಮೇಡ್ ಕೇಕ್ ರೆಸಿಪಿನ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಅದನ್ನು ಮಾಡ್ತಿಲ್ಲ, ಬಿಕಾಸ್ ಅವರೇ ಮಕ್ಕಳೇ ಈಸಿಯಾಗಿ ನಾವೇನೋ ಒಂದು ಕೇಕ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ನಾನು ಅವ್ರಿಗೆ ಈಸಿಯಾಗಿ ಮಾಡ್ಕೊಳ್ಳಿ ಅಂತ ಬಿಟ್ಟೆ. ಸೊ ಅದು ಅವ್ರು ಮಾಡಿರೋ ಕೇಕು, ಹೋಮ್ ಮೇಡ್ ಕೇಕು. ಇನ್ನು ಹೊರ್ಗಡೆನೂ ಕೂಡ ಒಂದು ಕೇಕ್ ತಂದಿದ್ರು, ಅದನ್ನು ಕೂಡ ಕಟ್ ಮಾಡಿಕೊಂಡು ಸೆಲೆಬ್ರೇಷನ್ ಮಾಡ್ತಾಯಿದ್ರು. ಒಟ್ಟಿನಲ್ಲಿ ಹ್ಯಾಪಿಯಾಗಿ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿದ್ವಿ ಅಂತಲೇ ಹೇಳಿದ್ವಿ. ಪ್ಲೀಸ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ, ಒನ್ಸ್ ಅಗೈನ್ ನಾನು ನಿಮ್ಮನ್ನು
ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದೀನಿ. ಹಾಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.